ನಮಸ್ಕಾರ. ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷರ್ ಪಟೇಲ್ ರವರ ಆರ್ಭಟಕ್ಕೆ ತತ್ತರಿಸಿತು ಕಿವೀಸ್ ಪಡೆ. ವಿಶ್ವ ದಾಖಲೆ ನಿರ್ಮಿಸಿದರು ಅಯ್ಯರ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ದುಬೈನಲ್ಲಿ ನಡೆಯುತ್ತಿರುವ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗುಂಪು ಎನ ಟೇಬಲ್ ಟಾಪರ್ಸ್ ಗಳ ಕಾದಾಟಕ್ಕಾಗಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಸೆಣಸಾಟ ನಡೆಸುತ್ತಿವೆ. ಸ್ನೇಹಿತರೆ, ಈ ಪಂದ್ಯದಲ್ಲಿ ಟೀಮ್ ಇಂಡಿಯಾವು ಆರಂಭಿಕ ಆಘಾತವನ್ನ ಎದುರಿಸುತ್ತಾದರೂ ಕೂಡ 4ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಶ್ರೇಯಸ್ ಅಯ್ಯರ್ ಅಮೋಘ ಆಟವನ್ನು ಆಡುವ ಮೂಲಕ ಟೀಮ್ ಇಂಡಿಯಾಗೆ ಚೇತರಿಕೆ ನೀಡಿದರು. ಸ್ನೇಹಿತರೆ, ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ನ್ಯೂಜಿಲೆಂಡ್ ತಂಡದ ನಾಯಕ ಮಿಚ್ ಸ್ಟಾಂಟ್ನರ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ. ಅದರಂತೆ ಅನಿವಾರ್ಯವಾಗಿ ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾವು ಉತ್ತಮ ಆರಂಭವನ್ನೇನು ಪಡೆದುಕೊಂಡಿರಲಿಲ್ಲ. ಸ್ನೇಹಿತರೆ, ತಂಡದ ಆರಂಭಿಕ ಆಟಗಾರ ಶುಭ್ಮನ್ ಗಿಲ್ ಕೇವಲ 2 ರನ್ ಬಾರಿಸಿ ಮ್ಯಾಟ್ ಹೆನ್ರಿ ರವರ ಬೌಲಿಂಗ್ ನಲ್ಲಿ ಎಲ್ಬಿ ಬಲೆಗೆ ಸಿಲುಕಿ ಪೆವಿಲಿಯನ್ ಸೇರಿಕೊಳ್ಳುತ್ತಾರೆ. ಅದಾದ ಬಳಿಕ ರೋಹಿತ್ ಹಾಗೂ ಕೊಹ್ಲಿ ತಂಡಕ್ಕೆ ಕೊಂಚ ಆಸರೆಯಾಗುವ ಮುನ್ಸೂಚನೆ ನೀಡಿದರು. ಆದರೆ ಈ ಮಧ್ಯೆ ರೋಹಿತ್ ಶರ್ಮಾ ತಂಡದ ಮೊತ್ತ 22 ರನ್ ಆಗಿದ್ದ ವೇಳೆ 15 ರನ್ ಬಾರಿಸಿ ಕೈಲ್ ಜೇಮಿಸನ್ ರವರ ಬೌಲಿಂಗ್ ನಲ್ಲಿ ವಿಲ್ ಯಂಗ್ಗೆ ಕ್ಯಾಚ್ ನೀಡಿ ಪೆವಿಲಿಯನ್ ಸೇರಿಕೊಳ್ಳುತ್ತಾರೆ. ಇದರ ಮಧ್ಯೆ 300ನೇ ಪಂದ್ಯವನ್ನು ಆಡುತ್ತಿರುವ ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ಒಂದೊಳ್ಳೆ ಇನ್ನಿಂಗ್ಸ್ ಆಡುವ ವಿಶ್ವಾಸ ಮೂಡಿಸಿದರು. ಈ ಮಧ್ಯೆ ವಿರಾಟ್ ಕೊಹ್ಲಿ 11 ರನ್ ಬಾರಿಸಿದ್ದ ವೇಳೆ ಗ್ಲೆನ್ ಫಿಲಿಪ್ಸ್ ಹಿಡಿದ ಅತ್ಯದ್ಭುತ ಕ್ಯಾಚ್ಗೆ ಪೆವಿಲಿಯನ್ ಸೇರಿಕೊಳ್ಳಬೇಕಾಯಿತು. ಸ್ನೇಹಿತರೆ, ಇದರೊಂದಿಗೆ ಟೀಮ್ ಇಂಡಿಯಾವು ಬರೀ 30 ರನ್ಗಳಿಗೆ ತಂಡದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳನ್ನ ಕಳೆದುಕೊಂಡಿತು. ಸ್ನೇಹಿತರೆ, ಈ ಹಂತದಲ್ಲಿ ಜೊತೆಯಾದ ಅಕ್ಷರ್ ಪಟೇಲ್ ಮತ್ತು ಶ್ರೇಯಸ್ ಅಯ್ಯರ್ ತಂಡಕ್ಕೆ ಆಸರೆಯಾಗಿ ನಿಲ್ಲುತ್ತಾರೆ. ತಂಡ ಸಂಕಷ್ಟದಲ್ಲಿದ್ದಾಗ ಈ ಇಬ್ಬರು ಆರಂಭಿಕ ಆಟಗಾರರು ಸ್ಟ್ರೈಕ್ ರೊಟೇಟ್ ಮಾಡಿಕೊಳ್ಳುತ್ತಾ ಟೀಮ್ ಇಂಡಿಯಾಗೆ ಆಸರೆಯಾಗಿ ನಿಲ್ಲುತ್ತಾರೆ. ಅದರಲ್ಲಿಯೂ ಶ್ರೇಯಸ್ ಅಯ್ಯರ್ ಸಮಯಕ್ಕೆ ತಕ್ಕಂತೆ ಬ್ಯಾಟ್ ಬೀಸುತ್ತಾ ಅದರಲ್ಲಿಯೂ 16ನೇ ಓವರ್ನಲ್ಲಿ ಸತತ 3 ಬೌಂಡ್ರಿಗಳನ್ನು ಬಾರಿಸುವ ಮೂಲಕ ಅಯ್ಯರ್ ಸೆಟಲ್ ಆದರು. ಮತ್ತೊಂದೆಡೆ ಇವರಿಗೆ ಅಕ್ಷರ್ ಪಟೇಲ್ ಕೂಡ ಉತ್ತಮ ಸಾಥ್ ನೀಡಿದರು ಅಂತಾನೆ ಹೇಳಬಹುದು ಬಂಧುಗಳೇ. ಮತ್ತು ಅಂತಿಮವಾಗಿ ಶ್ರೇಯಸ್ ಅಯ್ಯರ್ ಅವರು 75 ಎಸೆತಗಳನ್ನು ಎದುರಿಸಿ ಆಕರ್ಷಕ ಅರ್ಧಶತಕ ಬಾರಿಸಿದರು. ಅಚ್ಚರಿಯ ವಿಷಯವೇನೆಂದರೆ ಶ್ರೇಯಸ್ ಅಯ್ಯರ್ ಅವರದ್ದು ಇದು ಓಡಿಐ ಕ್ರಿಕೆಟ್ ನಲ್ಲಿ ಅತ್ಯಂತ ಸ್ಲೋಯೆಸ್ಟ್ ಆಫ್ ಸೆಂಚುರಿ ಆಗಿದೆ. ಸ್ನೇಹಿತರೆ, ಇದರೊಂದಿಗೆ ಓಡಿಐ ಕ್ರಿಕೆಟ್ ನಲ್ಲಿ 42ನೇ ಆಫ್ ಸೆಂಚುರಿ ಬಾರಿಸಿದ ವಿಶ್ವ ದಾಖಲೆಯನ್ನ ಅಯ್ಯರ್ ನಿರ್ಮಿಸಿದರು. ಮತ್ತು ಅಕ್ಷರ್ ಪಟೇಲ್ ಅಂತಿಮವಾಗಿ 61 ಎಸೆತಗಳನ್ನು ಎದುರಿಸಿ 3 ಬೌಂಡರಿ ಹಾಗೂ 1 ಸಿಕ್ಸ್ ನೆರವಿನಿಂದಾಗಿ 42 ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು. ಸ್ನೇಹಿತರೆ, ಆದರೆ ಅಕ್ಷರ್ ಅವರ ಈ ಆಟವನ್ನ ಎಲ್ಲರೂ ಮೆಚ್ಚಲೇಬೇಕು. ಯಾಕಂದ್ರೆ ಟೀಮ್ ಇಂಡಿಯಾ 30-3 ಆಗಿದ್ದಾಗ ಅಕ್ಷರ್ ಅವರು ಒಂದೊಳ್ಳೆ ಇನ್ನಿಂಗ್ಸ್ ಆಡಿದರು. ಸ್ನೇಹಿತರೆ, ಆದರೆ ಶ್ರೇಯಸ್ ಅಯ್ಯರ್ ಮತ್ತೊಂದು ಕಡೆ ಹೊಡಿಬಡಿ ಆಟವನ್ನ ಮುಂದುವರೆಸಿದರು. ಅಂತಿಮವಾಗಿ ಅಯ್ಯರ್ 98 ಎಸೆತಗಳನ್ನು ಎದುರಿಸಿ 4 ಬೌಂಡರಿ ಹಾಗೂ 2 ಸಿಕ್ಸ್ ನೆರವಿನಿಂದ 79 ರನ್ ಕಲೆ ಹಾಕಿ ವಿಲಿಯಂ ಓ ರೂಟ್ ರವರ ಬೌನ್ಸ್ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಸೇರಿಕೊಳ್ಳುತ್ತಾರೆ. ಸ್ನೇಹಿತರೆ, ಸದ್ಯ ಈ ವಿಡಿಯೋ ರೆಕಾರ್ಡ್ ಮಾಡುವ ವೇಳೆ ಟೀಮ್ ಇಂಡಿಯಾ 38.5 ಓವರ್ಗಳಲ್ಲಿ 182 ರನ್ ಕಲೆ ಹಾಕಿ 5 ವಿಕೆಟ್ ಕಳೆದುಕೊಂಡಿದೆ. ರಾಹುಲ್ ಮತ್ತು ಹಾರ್ದಿಕ್ ಪಾಂಡ್ಯ ಕ್ರೀಸ್ ನಲ್ಲಿ ಬ್ಯಾಟಿಂಗ್ ನಡೆಸುತ್ತಿದ್ದಾರೆ. ಅಂಡ್ ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷರ್ ಪಟೇಲ್ ರವರ ಈ ಇನ್ನಿಂಗ್ಸ್ ಅನ್ನ ಹೈಲಿ ರೇಟೆಡ್ ಇನ್ನಿಂಗ್ಸ್ ಅಂತಾನೆ ಕರೀಬೇಕು ಸ್ನೇಹಿತರೆ. ಯಾಕಂದ್ರೆ 34-3 ಆಗಿದ್ದಂತಹ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವರಿಬ್ಬರು ಸ್ಲೋ ಆಗಿ ಆಡಿದ್ರು ಕೂಡ 98 ರನ್ಗಳ ಪಾರ್ಟ್ನರ್ಶಿಪ್ ನಡೆಸುವ ಮೂಲಕ ಟೀಮ್ ಇಂಡಿಯಾಗೆ ಆಸರೆಯಾಗಿ ನಿಲ್ಲುತ್ತಾರೆ ಅಂತ ಹೇಳಬಹುದು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.